ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನೊಂದು ಬಿಗ್ ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ, ನಿಮಗೆಲ್ಲ ಆಲ್ರೆಡಿ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ನಿನ್ನೆ NTA ಅಧಿಕೃತವಾಗಿ ಮೇ 3, 2026 ನಡೆದಿದ್ದಂತಹ ನೀಟ್ ಎಕ್ಸಾಮ್ನ ರದ್ದುಗೊಳಿಸಿದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೆ ರೀನೀಟ್ನ ಬರಿಬೇಕಾಗುವಂತಹ ಸಂಭವ ಇಲ್ಲಿ ಬಂದಿದೆ. ಸೊ ಇದಾಗಿದ್ದು ಒಳ್ಳೇದಾ ಕೆಟ್ಟದಾ ಅಂತ ನೋಡೋದಾದ್ರೆ, ಆಸ್ ಅ ಲೆಕ್ಚರ್ ಆಗಿ ನಾನು ಮಾತಾಡೋದಿಲ್ಲ, ಆಸ್ ಅ ಸ್ಟೂಡೆಂಟ್ ಜಾಗದಲ್ಲಿ ನಿಂತ್ಕೊಂಡು ನೋಡೋದಾದ್ರೆ, ಕೆಲವರು 1 ಇಯರ್ 2 ಇಯರ್ 3 ಇಯರ್ಸ್ ಈ ತರ ರಿಪೀಟರ್ಸ್ ಬ್ಯಾಚ್ಗಳು ಸೊ ಬರ್ದಿದ್ದುಂಟು. 2 to 3 ಇಯರ್ಸ್ ಎಫರ್ಟ್ ಹಾಕಿ 4 ಇಯರ್ಸ್ ಎಫರ್ಟ್ ಹಾಕಿ ಬರ್ದಿದ್ದೀರಾ. ಸೊ ನಿಮಗೆ ಗೊತ್ತೇ ಇದೆ, ಆಲ್ಮೋಸ್ಟ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಎವಾಪರೇಟಿಂಗ್ ಸಬ್ಜೆಕ್ಟ್ ಆಗಿದೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಫಾರ್ಮುಲಾಸ್ ಎಲ್ಲ ಮರ್ತೋಗಿರುತ್ತೆ. ಆಲ್ರೆಡಿ ನಿನ್ನೆ ನಮ್ಮ ಸ್ಟೂಡೆಂಟ್ ಒಬ್ರು ಕಾಲ್ ಮಾಡಿದ್ರು, ಮ್ಯಾಮ್ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನೆಲ್ಲ ನಾನು ಫುಲ್ ಪ್ಯಾಕ್ ಮಾಡಿಬಿಟ್ಟು ನನ್ನ ಜೂನಿಯರ್ಸಿಗೆ ಕೊಟ್ಬಿಟ್ಟಿದ್ದೆ ಮ್ಯಾಮ್ ಅಂತ ಹೇಳಿ. ಸೊ ನಡೆಯುತ್ತೆ ಈ ಥರ ಎಲ್ಲ. ಸೊ ಏನು ಮಾಡ್ಲಿಕ್ಕಾಗಲ್ಲ. ನೀವು ಜೆನ್ಯೂನ್ ಆಗಿ ಓದಿದ್ದೀರಾ, ಎಫರ್ಟ್ ಹಾಕಿ ಓದಿದ್ದೀರಾ ಅಂದರೆ ಎದುರುವಂಥ ಚಾನ್ಸಸ್ಗಳು ಬೇಡವೇ ಬೇಡ. ಆರಾಮಾಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಕೋಬೋದು. ಸೊ ಯಾಕೆ ಈ ರೀತಿ ಮಾಡ್ತು ಅಂತ ಹೇಳಿದ್ರೆ, NTA ಅವರು, ನಿಮಗೆ ಗೊತ್ತಿದೆ ಆಲ್ರೆಡಿ ರಾಜಸ್ಥಾನಲ್ಲಿ ಪೇಪರ್ ಲೀಕ್ ಆಗಿ ಫೈಲ್ ಹಾಕಿಗೆಲ್ಲ ಸೊ ಪೇಪರ್ ಲೀಕ್ ಆಗಿತ್ತು. ಸೊ ಹಾಗಾಗಿ ಒಂದು ಪರೀಕ್ಷೆಯ ಪಾರದರ್ಶಕತೆಯನ್ನ ಒಂದು ಮೇಂಟೈನ್ ಮಾಡೋದಕ್ಕೋಸ್ಕರ NTA ಅವರು ಈ ರೀತಿ ಮಾಡಿದ್ದಾರೆ. ಅಂದ್ರೆ ತುಂಬಾ ಜೆನ್ಯೂನ್ ಆಗಿ ಬರ್ದಿರುವಂತ ಮಕ್ಕಳಿಗೆ ಏನು ಜಸ್ಟಿಸ್ ಸಿಗಬೇಕು ಅನ್ನೋದು ಅದರ ಉದ್ದೇಶ ಆಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ನಿನ್ನೆ NTA ಅವರು ಮಾಡಿದ್ದು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಜಸ್ಟಿಸ್ ಸಿಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ. ಸೊ ಹಾಗಾಗಿ ಯಾರೂ ಕೂಡ ಅಯ್ಯೋ ನಮಗೆ ಇನ್ಜಸ್ಟಿಸ್ ಆಯಿತು ಅಂತ ಅನ್ಕೊಳ್ಳೋದು ಬೇಡ. ನೀವು ಜೆನ್ಯೂನ್ ಆಗಿ ಓದಿದ್ರೆ 101% ಮತ್ತೆ ಬರ್ದೇ ಬರಿತೀರಾ. ಒಂದಲ್ಲ 2 ಟೈಮ್ಸ್ ಕೊಟ್ಟರು ಮತ್ತೆ ಬರ್ದೇ ಬರಿತೀರಾ. ಸೊ ಅರೌಂಡ್ ಯಾವಾಗ ಮೇಡಮ್ ಎಕ್ಸಾಮ್ ನಡೆಯುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನನ್ನ ಪ್ರಕಾರ ಒಂದು ಜೂನ್ ಮಂತಲ್ಲಿ ನಡಿಬೋದು ಅಂತ ಅನ್ಕೊತಾ ಇದ್ದೀನಿ ಮೋಸ್ಟ್ ಪ್ರಾಬಬ್ಲಿ. ಸೊ ಮತ್ತೆ ಏನಾದರೂ ಮತ್ತೆ ನೋಂದಣಿ ಮಾಡ್ಕೋಬೇಕಾ ಪರೀಕ್ಷೆಗೆ ಅಂತ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ, ಆ ಥರ ಮತ್ತೆ ಮರು ಪರೀಕ್ಷೆಗೆ ಯಾವುದೇ ಆದಂಥ ನೋಂದಣಿ ಮತ್ತೆ ಅರ್ಜಿ ಆಹ್ವಾನ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನೀವೇನು ಎಂಟ್ರ್ ಮಾಡಿದ್ರಾ ಸೊ ಅದೇ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ತಾರೆ. ಆದರೆ ಹಾಲ್ ಟಿಕೆಟ್ನ ಹೊಸದಾಗಿ ಬಿಡ್ತಾರೆ. ಯಾಕಂದರೆ ನೀವು ಎಕ್ಸಾಮ್ ಬರೆದಿರುವಂಥ ಸೆಂಟರ್ಗಳು ಚೇಂಜ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಹೊಸ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ಮಾಹಿತಿ ಎಲ್ಲ ನಿಮಗೆ NTA ಅವರು ಸೊ ಅನೌನ್ಸ್ ಮಾಡ್ತಾರೆ, ಅದ್ರದ್ದು ಲಿಂಕ್ ಬರುತ್ತೆ, ಅವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಸಿದ್ಧತೆಯನ್ನ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಮತ್ತೆ ಗೇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತೆ ರಿವಿಷನ್ ಮಾಡ್ಕೊಂಡು ಹೋಗಿ. ಒಂದ್ಸಲ ಫಾರ್ಮುಲಾ ಶೀಟ್ಸ್ಗಳನ್ನೆಲ್ಲ ನೋಡ್ಕೊಂಡು ಹೋಗಿ. ಸೊ ಏನು ಹೆದರ್ಕೋಬೇಡಿ, ಮತ್ತೆ ತುಂಬಾ ಟಫ್ ಇರುತ್ತೆ, ಹಾಗೆಲ್ಲ ಏನೇನೋ ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಆ ಥರ ಏನಿರಲ್ಲ, ಈಸಿ ಇರುತ್ತೆ. ಚೆನ್ನಾಗಿ ಜೆನ್ಯೂನ್ ಆಗಿ ಓದಿದ್ದೀರಾ ಅಂದರೆ ಎಲ್ಲ ಎಕ್ಸಾಮ್ಸ್ ಕೂಡ ಈಸಿನೇ ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿ ಡೆಡಿಕೇಶನ್ ಇಂದ ವರ್ಕ್ ಮಾಡಿ. ಮತ್ತೆ ಏನಾದರೂ ನೀವು ಅಮೌಂಟ್ ಕಟ್ಟಬೇಕಂದ್ರೆ ಇಲ್ಲ, ಮೇ 3 ಯಾರ್ಯಾರೆಲ್ಲ ಎಕ್ಸಾಮ್ಸ್ ಬರೆದಿದ್ದೀರಾ ಸೊ ಅವರೆಲ್ಲರೂ ಕೂಡ ಮತ್ತೆ ರೀನೀಟನ್ನ ಬರಿಬೋದು. ಮತ್ತೆ ಅದನ್ನ ಅಮೌಂಟನ್ನ ಪೇ ಮಾಡಬೇಕು ಅನ್ನೋವಂಥದ್ದು ಯಾವುದೂ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೇನೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು.